ಸ್ನೇಹಿತರೆ ನಮಸ್ಕಾರ. ಆದಿ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ತುಂಬ ಅಂದರೆ ತುಂಬಾ ಸ್ಪೆಷಲ್ ಆಗಿರುತ್ತೆ. ಯಾವ ಥರ ಸ್ಪೆಷಲು ಅಂತಂದರೆ ಪ್ರತಿಯೊಬ್ಬ ಮಹಿಳೆನೂ ನೋಡಬೇಕಾಗಿರೋಂಥ ವಿಡಿಯೋ ಇದು. ಆ ಒಂದು ರೀತಿಯಲ್ಲಿ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂತಂದರೆ ನಮ್ಮ ರಾಯಚೂರು ಜಿಲ್ಲೆಯ ಕೀರ್ತಿ ಪತಾಕಿನ ಆರಿಸಿರೋಂಥ ಒಂದು ಸಾಧಕಿ ಮಹಿಳೆಯ ವಿಡಿಯೋ ಇದಾಗಿರುತ್ತೆ. ಒಂದು ಹಳ್ಳಿಗಾಡಿನಲ್ಲಿ ಜೀವನ ಮಾಡುತ್ತಿದ್ದಂಥ ಒಬ್ಬ ಮಹಿಳೆ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿರ್ತಾಳೆ. 2019ರಲ್ಲಿ ಇದ್ದಕ್ಕಿದ್ದಂತೆ ಕೋವಿಡ್ ಅನ್ನೋ ಒಂದು ಮಹಾಮಾರಿ ಬಂದು ಆ ಟೀಚರ್ ಕೆಲಸಕ್ಕೆ ವಿದಾಯ ಹೇಳ್ಬೇಕಾಗಿ ಬರುತ್ತೆ. ಅವಾಗ ಒಂದು ಧೈರ್ಯವಾದ ನಿರ್ಧಾರ ತೆಗೆದುಕೊಳ್ತಾರೆ. ಅದು ಯಾವ ನಿರ್ಧಾರ ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ಇದು ಒಂದು ಸಾಧನೆ ಮಹಿಳೆಯ ಒಂದು ಕತೆ ಆಗಿರುತ್ತೆ. ಹಾಗಾಗಿ ಯಾವುದೇ ರೀತಿ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ ತನಕ ನೋಡಿ ಅಂತ ಕೇಳ್ತಾ ಇದ್ದೀನಿ. ಸಮಗ್ರ ಬೇಸಾಯದಲ್ಲಿ ಅಗ್ರಿಕಲ್ಚರ್ ಫಾರೆಸ್ಟ್ರಿ ಕ್ಷೇತ್ರದಲ್ಲಿ ಕೇವಲ 5 ವರ್ಷಗಳಲ್ಲಿ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದು ಮಹಿಳಾ ಸಾಧಕಿಯಾಗಿ ಹೊರಹೊಮ್ಮಿರ್ತಾರೆ ಇವರು. ಹಾಗಾಗಿ ಇವರ ಒಂದು ಜೀವನ ಚರಿತ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವರು ನಮ್ಮ ರಾಯಚೂರು ಜಿಲ್ಲೆಯ ಹೆಮ್ಮೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಕೂಡ ಹೇಳ್ಬೋದು. ಇವತ್ತು ಅವರ ಸಂಪೂರ್ಣ ಜೀವನದ ಪ್ರಯಾಣದ ಹೋರಾಟ ಯಶಸ್ಸಿನ ಕಥೆಯನ್ನು ಕೇಳೋಣಂತ ಇವಾಗ ನಿಮ್ಮ ಮುಂದೆ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಡಿ ಅಂತ ಕೇಳ್ತಾ ಇದ್ದೀನಿ. 4G 5G ಕೊಡೋದಕ್ಕೆ ಬೇಕಾದಷ್ಟು ಕಂಪನಿ ಹುಡ್ಕೊಂಡ್ ಬರ್ಬೋದು, ಆದ್ರೆ ಭೂಮಿ ಮೇಲಿರೋ ಪ್ರತಿಯೊಬ್ರು ಹೊಟ್ಟೆ ತುಂಬಸಕ್ಕೆ ನಮ್ ರೈತನ ಕೈಯಲ್ಲಿ ಮಾತ್ರ ಸಾಧ್ಯ. ಈ ವಿಡಿಯೋ ನನ್ನ ಪ್ರತಿಯೊಬ್ಬ ರೈತ ಬಾಂಧವರಿಗೆ ಸಮರ್ಪಣೆ. ಬನ್ನಿ ಇವಾಗ ಅವರನ್ನು ಸಂದರ್ಶನ ಮಾಡೋಣಂತ. ಆ ಸಾಧಕಿ ಇಲ್ಲೇ ಇದ್ದಾರೆ. ಈ ತೋಟದ ಓನರ್ ಇವರೇ ಒಂದು ಸಾಧಕಿ ಅಂತ ಹೇಳ್ಬೋದು. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್, ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ನಿಮ್ಮ ಊರು, ನಿಮ್ಮ ಹೆಸರು ಮತ್ತು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಒಂದು ಸ್ವಲ್ಪ ಹೇಳಿ ಮೇಡಮ್. ನನ್ನ ಹೆಸರು ಜಯಲಕ್ಷ್ಮಿ ಪಾಟೀಲ್ ಅಂತ ಹೇಳಿ, ಬೊಮ್ಮನಾಳ ಗ್ರಾಮ ನಮ್ದು, ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು. ಮೇಡಮ್, ಇವಾಗ ನೀವು ಈ ತೋಟನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ, ಏನೇನ್ ಮಾಡ್ತಾ ಇದ್ದೀರಿ, ಎಲ್ಲಿಂದ ಶುರು ಮಾಡಿದ್ರಿ ಅಂತ ಹಂತವಾಗಿ ಬಿಡಿಸ್ಕೊಂಡು ಬನ್ನಿ ಮೇಡಮ್. ಅಂದ್ರೆ ನೀವು ಮುಂಚೆ ಏನ್ ಮಾಡ್ತಾ ಇದ್ರಿ? ಮೊದ್ಲು ಗೃಹಿಣಿ ನಾನು. ಯಾವುದೇ ರೀತಿಯ ಸುಮ್ನೆ ಅಷ್ಟೇ ಜಸ್ಟ್ ನಮ್ಮ ಮನೆಯಲ್ಲಿ ಅವ್ರ ಗಂಡ್ ಮಕ್ಳು ಮಾಡ್ತಾ ಇದ್ರು ಒಕ್ಕಲ್ತನ. ನಾನು ಲೇಬರ್ ಇಂದ ಹೋಗೋದು ಬರೋದು, ಅವ್ರಿಗೆಲ್ಲ ಊಟಕ್ಕೆ ಬಡಿಸೋದು ಅದೇ ಕೆಲಸ ಇತ್ತು. ನಂತರ ಕೆಲವು ಕಷ್ಟಗಳು ಕೂಡ ಸಾಕಷ್ಟು ಬಂದು ಆಮೇಲೆ ಕೊಪ್ಪಳ ಶಿಫ್ಟ್ ಆದ್ವಿ ಸ್ವಲ್ಪ ದಿನ. ಆ ನಂತರ ಕೆಲ ದಿನಗಳು ಕಳಿತಾ ಕೊರೋನಾ ಬಂತು. ಅಲ್ಲಿ ಕೊಪ್ಪಳದಲ್ಲಿರುವಾಗ ನಾನು ಸ್ವಲ್ಪ ಟೀಚರ್ ಆಗಿ ವರ್ಕ್ ಮಾಡಿದೆ. ಪ್ರೈವೇಟ್ ಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡಿದೆ. ಆಮೇಲೆ ಕೊರೋನಾ ಬಂದ ಮೇಲೆ ಅವಾಗ ಒಬ್ರಿಗೊಬ್ರು ಮುಖ ನೋಡ್ಲಾರ್ದಂತ ಪರಿಸ್ಥಿತಿ. ಅವಾಗ ಏನ್ ಮಾಡ್ಬೇಕು, ಖಾಲಿ ಕುತ್ಕೊಂಡ್ರೆ ಸುಮ್ನೆ ಖಾಲಿ ಕುತ್ಕೊಳ್ಳಂತಕ್ಕಂತ್ರಕ್ಕೂ ಆಗಲ್ಲ. ಹಂಗಾಗಿ ನನ್ ಮನೆಯಲ್ಲಿ ಕೇಳ್ದೆ, ಬೈದ್ರೆ ಎಲ್ಲಾರು ನೀನೇನ್ ಮಾಡ್ತೀನಿ, ನಿನ್ನಿಂದ ಏನಾಗ್ತದ ಒಕ್ಕಲ್ತನ ಮಾಡಕ, ಗಂಡ್ಮಕ್ಳ ಕೈಲೇನೆ ಆಗಲ್ಲ ಅಂತೇಳಿ ಅವ್ರು ಬಹಳಷ್ಟು ಎಲ್ಲಾರು ಬಹಳ ಜನ ಬೈದ್ರು ಕೂಡ, ಮನೆಯಾಗೂ ಬೈದ್ರು, ಹೊರಗಡೆಯವ್ರು ಬೈದ್ರು. ಆಮೇಲೆ ಏನೇ ಆಗ್ಲಿ ಅಂತೇಳಿ ಬಂದು ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ನಾನು ಕೃಷಿ ಕ್ಷೇತ್ರಕ್ಕ ಕೃಷಿ ಕೆಲಸ ಸ್ಟಾರ್ಟ್ ಮಾಡಿದಾಗ ಸಿಕ್ಕಿರ್ತಕ್ಕಂತ ಖುಷಿ ಎಲ್ಲೂ ಇಲ್ಲ. ಅಂದ್ರೆ ಇವಾಗ ಇದು ನಿಮ್ಮ ಸ್ವಂತ ಜಮೀನಾ ಮೇಡಮ್? ಇದು ಸ್ವಂತ ಜಮೀನು. ಎಷ್ಟು ಎಕರೆ ಇದೆ ಮೇಡಮ್? ಟೋಟಲ್ 25 ಎಕರೆ ಇದೆ. 25 ಎಕರೆ ಇದೆ. 25 ಎಕರೆಯಲ್ಲಿ ಈ ತೋಟಗಾರಿಕೆಗೆ, ಆರ್ಟಿಕಲ್ಚರ್, ಈ ಫಾರೆಸ್ಟ್ರಿಗೆ ಅಂತ ಬಳಸಿರೋದು ಎಷ್ಟು ಏರಿಯಾ ಇದೆ? ಈ ಫಾರೆಸ್ಟ್ರಿಗೆ ಮತ್ತೆ ಹಾರ್ಟಿಕಲ್ಚರ್ ಬಳಸಿದ ಅಂದ್ರೆ 3 ಎಕರೆ. 3 ಎಕರೆ. ಮಿಕ್ಕಿದ ಜಮೀನಲ್ಲಿ ಏನ್ ಮಾಡ್ತೀರಾ? ಹತ್ತಿ ಮಾಡಿದ್ವಿ. ಒಂದ್ ವರ್ಷ ಸ್ವಲ್ಪ ಹತ್ತಿ, ಸ್ವಲ್ಪ ತೊಗರಿ ಮಾಡಿದ್ವಿ. ಈ ವರ್ಷ ಹತ್ತಿ ಮಾಡಿದ್ವಿ. ಈ ವರ್ಷ ಮಳೆ ಜಾಸ್ತಿ ಆಗಿ ಒಂದ್ ಸ್ವಲ್ಪ ಎಕರೆಗೆ 1-2 ಕ್ವಿಂಟಲ್ ತನಕ ಸ್ವಲ್ಪ ಇಳುವರಿ ಕಡಿಮೆ ಬಂತು. ಹೌದು, ಈ ವರ್ಷ ಮಳೆ ಜಾಸ್ತಿ ಆಗಿ ಫಲ ಎಲ್ಲ ಉದುರಿತ್ತು. ಅದನ್ನು ಹತ್ತಿನೂ ನೀವೇ ಮಾಡ್ತೀರಾ? ಒಳ್ಳೇದು ಮೇಡಮ್. ಇದಕ್ಕೆಲ್ಲ ನೀರಿನ ವ್ಯವಸ್ಥೆ ಯಾವ ರೀತಿ ಇದೆ? ಅಂದ್ರೆ ಬೋರ್ವೆಲ್ ಇದೆಯಾ ಅಥವಾ ಹೆಂಗೆ? ಈ ತೋಟಕ್ಕೆ ಮಾತ್ರ ಬೋರ್ವೆಲ್ ಹಾಕೊಂಡಿದೀವಿ, ಒಂದು ಹೊಂಡ ಮಾಡ್ಕೊಂಡಿದೀವಿ. ಉಳಿದಿರ್ತಕ್ಕಂತ 22 ಎಕರೆ ಏನಿದೆಯಲ್ಲ ಅದು ಮಳೆ ಆಶ್ರಿತ ಬೆಳೆ. ಮೇಡಮ್, ಕೊರೋನಾ ಬಂದ್ಮೇಲೆ ನಿಮ್ಮ ಜೀವನ ತಿರುವು ತೆಗೆದುಕೊಂಡಿತ್ತು ಅಂದ್ರೆ ತಪ್ಪಾಗಲ್ಲ ಅಂತ ಹೇಳ್ತೀನಿ. ಅಂದ್ರೆ ನೀವು ಜಾಬ್ ಬಿಟ್ಟು ಬಂದ್ಮೇಲೆ ನೀವು ಆಯ್ಕೆ ಮಾಡ್ಕೊಂಡಿದ್ದು ಈ ಕೃಷಿ. ಇಷ್ಟು ಕಷ್ಟದ ಸಮಯದಲ್ಲಿ ನೀವು ಕೈಕೊಂಡ ನಿರ್ಧಾರ ಏನಿದೆಯಲ್ಲ ತುಂಬಾ ದೊಡ್ಡದು ಅಂತಾನೆ ಹೇಳ್ಬೋದು ಮೇಡಮ್. ಯಾಕಂತಂದ್ರೆ ಸಮಗ್ರ ಬೇಸಾಯ, ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಅಲ್ಲಿ, ಅದು ಫಾರೆಸ್ಟ್ರಿಯಲ್ಲಿ, ಅದು ಮತ್ತೆ ಸಾವಯವ ಕೃಷಿಯಲ್ಲಿ ನೀವು ಮಾಡಿರೋ ಐಡಿಯಾ ನಿಮ್ಗೆ ಹೇಗ್ ಬಂತು? ಮೊದಲ ದಿನದಿಂದಲೇ ಕಾನ್ಫಿಡೆನ್ಸ್ ಇತ್ತಾ ಅಥವಾ ಮತ್ತೆ ಯಾರಾದ್ರೂ
ಇನ್ಸ್ಪೈರ್ ಆಗಿದ್ರ ಅಥವಾ ಫೇರ್ ಇತ್ತಾ ಏನಿತ್ತು ನಿಮ್ಗ? ನನಗೆ ಇನ್ಸ್ಪೈರ್ ಅಂದ್ರೆ ನಮ್ಮ ಅಜ್ಜಿ. ಓಕೆ ನಮ್ಮ ಅಜ್ಜಿ ಶ್ರೀಮತಿ ಲಿಂಗಮ್ಮ ಟೀಚರ್ ಅಂತೇಳಿ, ಓಕೆ ಅವರು ಶಿಕ್ಷಕರು ಆಗಿದ್ರು, ಮತ್ತೆ ಜೊತೆಗೆ ಗೃಹಿಣಿನೂ ಆಗಿದ್ರು, ಹ್ಮ್. ಜೊತೆ ಒಕ್ಕಲ್ತನ ಮಾಡಿಸ್ತಿದ್ರು. ಓಕೆ ಶಾಲೆಯಿಂದ ಬಂದ ತಕ್ಷಣ ಅಜ್ಜಿ ಅವರು ಹ್ಮ್. ಹೊಲಕ್ಕ ಹೋಗಿ ಕೂಲರ್ಗೆಲ್ಲ ಅವಾಗೆಲ್ಲ ಇವಾಗ ದುಡ್ಡು ಕೊಡ್ತೀವಿ ನಾವು, ಓಕೆ ಅವಾಗ ದುಡ್ಡು ಕೊಡ್ತಿರ್ಲಿಲ್ಲ, ಹತ್ತಿ ಪಾಲ್ಗಳು ಹಾಕ್ತಿದ್ರು. ಹಾ 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 ಅಂತ ಕಾಲನೂ ನೋಡಿದೀನಿ ನಾನು. ಓಕೆ ಹಂಗಾಗಿ ಆ ಮನೆಯಲ್ಲಿ ನಮ್ಮ ತವ್ರ ಮನೆಯಲ್ಲಿ ಕೂಡ ಅದು ದೊಡ್ಡ ಮನೆತನ. ಹ್ಮ್ ಹ್ಮ್. ಎತ್ತುಗಳು, ದನಗಳು, ಟ್ರ್ಯಾಕ್ಟ್ರಿ, ಕುರಿ ಎಲ್ಲಾನು ನೋಡಿದ ಕಾರಣ ಹ್ಮ್. ಈ ವ್ಯವಸಾಯ ಅನ್ನೋದು ನನಗೇನಷ್ಟು ಕಠಿಣ ಅನ್ಸಿಲ್ಲ. ಓಕೆ ಕಠಿಣ ಅನ್ಸಿಲ್ಲ. ಹ್ಮ್. ನಾನೀಗ ಏನು ಮಾಡ್ತೀನಪ್ಪ ಅಂತಂದ್ರೆ ನನ್ನ ಅಜ್ಜಿ ಆಶೀರ್ವಾದ, ಭೂಮಿ ತಾಯಿ ಆಶೀರ್ವಾದ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಇವಾಗ ಈ ಕೃಷಿ ಈ ತೋಟದಲ್ಲಿ ನಿಮ್ ಏನೇನ್ ಗಿಡಗಳಿದೆ ಮೇಡಮ್? ಎಷ್ಟೆಷ್ಟು ಗಿಡಗಳಿದೆ, ಯಾವ ಯಾವ ತಳಿಗಳಿದೆ ಅಂತ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಓಕೆ ಮೇಜರ್ ಕ್ರಾಪ್ ಅಂದ್ರೆ ಮಹಾಗನಿ ಇದೆ. ಓಕೆ ಮಹಾಗನಿ ಹಾ ಮೇಡಮ್. ಮಹಾಗನಿ ಇದೆ. ಮತ್ತೆ ಇದನ್ನ ಫ್ರೂನಿಂಗ್ ಮಾಡಿದೀವಿ ಇವಾಗ. ಹೌದೌದು. ಫ್ರೂನಿಂಗ್ ಮಾಡಿದೀವಿ. ಎಷ್ಟಿದೆ ಮೇಡಮ್ ಮಹಾಗನಿ? 1,000. 1,000 ಮಹಾಗನಿ ಇದೆ. ಮತ್ತೆ ಹೆಬ್ಬೇವು ಎಷ್ಟಿದೆ? ಹೆಬ್ಬೆ 20 ಇದೆ. ಓಕೆ ದಾಂಡೇಲಿ ಟೀಕ ಹಾಕಿದೀವಿ, ಅದು 50 ಇರಬಹುದು. ಓಕೆ ಆ ನಂತರ 50 ಇರ್ಬೋದು, ನನಗೆ 50 ಇದೆ. ಹಾ ಹಾ ಮತ್ತೆ ನಿಂಬು ಇದೆ, ಮೋಸಂಬಿ ಇದೆ, ಪೇರ್ಲ, ಅಂಜೂರ, ಸೀತಾಫಲ, ಬೆಟ್ಟದ ನೆಲ್ಲಿ, ನೆರಳೆ, ಓಕೆ ಮತ್ತೆ ಮಾವು, ಬಾಳೆ, ಸಪೋಟ, ಸ್ಟಾರ್ ಫ್ರೂಟ್, ಓಕೆ ವಾಟರ್ ಆಪಲ್, ತೆಂಗು. ಹಾ ಹಾ ಆ ಕಡೆ ಹೋದ್ರೆ ಮಲ್ಲಿಗೆ ಇದೆ. ಮೊನ್ನೆ ರೀಸೆಂಟ್ ಆಗಿ ಈಗ ಒಂದು 4-5 ದಿನದ ಹಿಂದೆ ಹ್ಮ್. ಸುಗಂಧರಾಜ ನಾಟಿ ಮಾಡಿದೀವಿ. ಓಕೆ ಅದ್ರ ಈಗ ನಾಳೆ ಫೆಬ್ರವರಿ ಎಂಡಿಂಗ್, ಆಕ್ಚುಲಿ ಫೆಬ್ರವರಿ ಮುಗಿಯೋದ್ರೊಳಗೆ ಓಕೆ ಇನ್ನೊಂದು ವೆರೈಟಿ ಸೇವಂತಿಗೆ ಹಾಕ್ತಾ ಇದೀವಿ. 2 ಕಲರ್, ರೆಡ್ ಸಾರಿ ಯೆಲ್ಲೋ ಕಲರ್ ಮತ್ತೆ ವೈಟ್ ಕಲರ್. ಓಕೆ ಅದನ್ನೊಂದು ನಾಟಿ ಮಾಡೋದಿದೆ. ಮತ್ತೆ ಅದ್ರ ಜೊತೆಗೆ ತರಕಾರಿಗಳನ್ನ ಹಾಕ್ತಾ ಇದ್ದೀವಿ. ತರಕಾರಿ ಎಲ್ಲದಕ್ಕೂ ಆರ್ಗ್ಯಾನಿಕ್ ಏನಾ? ಹೌದು. ಯಾವ್ದಕ್ಕೂ ನೀವು ಗೊಬ್ಬರ ಬಳಸಲ್ಲ? ಯಾವ್ದು ಇಲ್ಲ. ಕೆಮಿಕಲ್ ಬಳಸಲ್ಲ? ಕೆಮಿಕಲ್ ಒಟ್ಟು ಬಳಸಿಲ್ಲ. ಕಂಪ್ಲೀಟ್ ಆರ್ಗ್ಯಾನಿಕ್. ಅದು ನನ್ನ ಕನಸಾಗಿತ್ತು. ಓಕೆ ಕನಸು ಏನಪ್ಪಾ ಅಂದ್ರೆ, ನಾವು ಪ್ರತಿಯೊಂದನ್ನು ವಿಷಾನೇ ತಿಂತ ಇದ್ದೀವಿ. ಹೌದು. ಜಸ್ಟ್ ಒಂದು ಹಣ್ಣು ತರಕಾರಿ ಆದ್ರೂನು ಹ್ಮ್. ವಿಷಮುಕ್ತ ಊಟ ತಿನ್ನೋಣ, ಆಹಾರ ತಿನ್ನೋಣ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಓಕೆ ಈ ತೋಟ ಮಾಡ್ಬೇಕಾದ್ರೆ ಈಗ ತೋಟದ ಒಂದು ಹಿನ್ನೆಲೆ ಕತೆ ಇದೆ. ಓಕೆ ಏನಪ್ಪಾ ಅಂತಂದ್ರೆ, ನನ್ ಚಿಕ್ಕ ಮಗ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ. ಆ ದುಡ್ಡು ಬಂತು. ಓಕೆ ಆ ದುಡ್ಡನ್ನ ಖರ್ಚು ಮಾಡಬಾರ್ದು. ಅಲ್ಲಿಂದ ಏನೋ ಒಂದು ಪ್ರತಿಯೊಂದು ಗಿಡ ಮರಗಳಲ್ಲಿ ನನ್ನ ಮಗದ ಪ್ರತಿರೂಪ, ವಿಷ್ಣು ಪಾಟೀಲ್ ಪ್ರತಿರೂಪ ಈ ಗಿಡ ಮರ. ಈ ಗಿಡ ಹಾಕಿದಾಗ ಎಷ್ಟೋ ಪಕ್ಷಿಗಳು ಬರ್ತಾವ, ಹಣ್ಣು ತಿಂತಾವ. ಆ ಖುಷಿ ನೋಡೋದೇನಿದೆಯಲ್ಲ, ಹೌದು ಮನುಷ್ಯನ್ ದುಃಖ ದುಮ್ಮಾನಗಳ ಎಷ್ಟೋ ಅವಮಾನಗಳು ಕೂಡ ಆಗಿದೆ. ಹೌದು. ಆ ಎಲ್ಲ ಮರ್ತು ನಾನು ಇವತ್ತು ಜೀವಂತವಾಗಿ ಆಕ್ಚುಲಿ ಬದುಕಿನಪ್ಪ ಅಂತಂದ್ರೆ ಈ ನನ್ನ ಪ್ರಕೃತಿ ಮಾತೆ, ಭೂಮಿ ತಾಯಿ ಮಾತೆ. ಓಕೆ ಮೇಡಮ್, ಪ್ರಾರಂಭದಲ್ಲಿ ಎದುರಾದ ಅತಿ ದೊಡ್ಡ ಸಮಸ್ಯೆಗಳು ಯಾವ್ಯಾವು ನಿಮ್ಗೆ? ಹಣ ಆಗಿರ್ಬೋದು, ಕುಟುಂಬ ಬೆಂಬಲ ಆಗಿರ್ಬೋದು, ಸಮಾಜದ ಮಾತುಗಳಾಗಿರ್ಬೋದು, ಬಹಳಷ್ಟು ಯಾವ ತರ ಫೇಸ್ ಮಾಡಿದ್ರಿ? ಹೆಂಗೆ ನೀವು ನಿಲುವು ತಗೊಂಡ್ರಿ ಅಂತ? ಕಷ್ಟ ಅಂತಿಂತ ಕಷ್ಟ ಅಲ್ಲ, ಅಂತಿಂತ ಅವಮಾನ ಕೂಡ ಅಲ್ಲ ನನಗೆ. ಓಕೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಓಕೆ ನಮ್ಮ ಮನೆಯವರು 25 ಲಕ್ಷ ಸಾಲ ಮಾಡಿ, ಅವರು ಆಕ್ಚುಲಿ ಫುಲ್ ಕುಡಿತಿದ್ರು. ಓಕೆ ಬೆಳಿಗ್ಗೆ ಕುಡ್ದಿಲ್ಲ ಅಂದ್ರೆ ಕೈಕಾಲು ನಡಕ್ತಿದ್ರು. ಆ ಮಟ್ಟಕ್ಕೆ ಅವ್ರು ಇದ್ರು. ಎಲ್ಲ ಡಾಕ್ಟರ್ಗೆಲ್ಲ ತೋರಿಸಿದ್ವಿ. ಅವರು ಡಾಕ್ಟರ್ ಹೇಳಿದ್ರು, ನೋಡಪ್ಪ ಬಿಟ್ಟು ಬಿಡು ನರ್ಸನ್ಗೌಡ, ನೀನು ಲಿವರ್ ಎಲ್ಲ ಎನ್ಲಾರ್ಜ್ ಆಗಿದೆ, ಬೇಡ. ಅವ್ರಿಗೆ ಏನ್ ಅನಿಸ್ತಾ ಗೊತ್ತಿಲ್ಲ, ಹೆಂಗಿದ್ರು ಸತ್ತು ಹೋಗ್ತೀನಿ ನಾನಂತ ತಿಳ್ಕೊಂಡು ಅತಿ ಹೆಚ್ಚಾಗಿ ಮಾಡಿದ್ರೇನು ಗೊತ್ತಿಲ್ಲ. ಓಕೆ ಬಹಳಷ್ಟು ಕುಡ್ದು 25 ಲಕ್ಷ ಸಾಲ ಮಾಡಿ ಸತ್ರು. ನನ್ನ ಕೊಳ್ಳಲಿರ್ತಕ್ಕಂಥ ಮಾಂಗಲ್ಯ ಮಾರಿದ್ರು ಕೂಡ ನನಗೆ ಸಾಲ ತೀರಿಲ್ಲ. 5 ಎಕರೆ ಹೊಲ ಮಾರಿ ನಾನು ಕೊಳ್ಳಲಿನ ಮಾಂಗಲ್ಯನೂ ಮಾರಿದೆ. 2 ತೊಲೆದು ನಮ್ಮ ತಾಯಿ ಮಾಡಿಸ್ಕೊಟ್ಟಿದ್ರು ಅವಾಗ. ಓಕೆ ನೀವು ನನಗೆ ಹೇಳಿದ್ರೆ ನಿಮ್ಗೆ ಏನ್ ಅನ್ಸ್ತಾನೋ ಗೊತ್ತಿಲ್ಲ, ನನ್ನ ಇದು ಸತ್ಯ ಕತೆ. ಅಷ್ಟೆಲ್ಲ ಆಸ್ತಿ ಮಾರಿ ತಾಳಿಸ್ ಕೊಳ್ಳಗಳ ಮಾಂಗಲ್ಯ ಮಾರಿದ್ರು ಸಹಿತ ರಾಯಚೂರು ಟು ಕೊಪ್ಪಳ ಹೋಗೋದಕ್ಕೆ ಬಸ್ ಚಾರ್ಜ್ ಇರ್ಲಿಲ್ಲ ನನಗೊಂದು ಕಾಲದಲ್ಲಿ. ಅಷ್ಟು ಕಷ್ಟ. ಮಗ ಸತ್ತು 1 ವರ್ಷನೂ ಆಗಿರ್ಲಿಲ್ಲ. ನಮ್ಮ ಮನೆಯವ್ರು ಸತ್ರು. ನಮ್ಮ ಮನೆಯವ್ರು ಸತ್ತಾಗ ನಾನು ನಮ್ಮ ತಂಗಿನ ಮದುವೆ ಕೊಟ್ಟೂರಲ್ಲಿದ್ದೆ. ಅವ್ರಿಲ್ಲಿ ಸತ್ತಾಗ ಅಲ್ಲಿಂದ ನಾನು ಇಲ್ಲಿಗೆ ಬಂದಿರ್ಲಿಲ್ಲ. ಈ ಅಮ್ಮನ್ ಕಿರಿಕಿರಿಗೆ ಸತ್ತಾನ, ಈಕಿನೇ ಕೊಲೆಗಾರತಿ ಜನ, ಈಕಿನ ಏನಾದ್ರು ಅರೆಸ್ಟ್ ಮಾಡಿಸ್ರಿ, ಬಿಡಬೇಡ್ರಿ, ಅಷ್ಟ್ರ ಮಟ್ಟಕ್ಕೂ ಮಾತಾಡಿದ್ರು. ತುಂಬಾ ಕಷ್ಟ ಫೇಸ್ ಮಾಡಿ. ಬಹಳ ಕಷ್ಟ. ಮಗನ್ನು ಕಳ್ಕೊಂಡಿದ್ದು ಒಂದ್ ಸಂಕಟ ಆದ್ರೆ, ಗಂಡ ಸತ್ತಿದ್ ಇನ್ನೊಂದ್ ಸಂಕಟ, ಸಾಲ ಹೊತ್ಕೊಂಡಿದ್ ಒಂದ್ ಸಂಕಟ. ಆಮೇಲೆ ಇವರು
ಆಪಾದನೆಗಳೇನಿದೆಯಲ್ಲ, ಆಪಾದನೆಗಳು. ಆ ಆಪಾದನೆ ತಾಳಾರ್ದೆ ನನ್ನ ಮಗನ್ ಕರ್ಕೊಂಡು ಸತ್ತು ಬಿಡೋಣ ಅಂತ ನಾನು ಟ್ರೈ ಮಾಡಿದ್ದೆ 2 ಸಲ. ಓಕೆ ಓಕೆ ಓಕೆ. ಟ್ರೈನಿಗೆ ಹೋಗಿ ಸಾಕು, ಜೀವನನೇ ಸಾಕನ್ನೋ ಮಟ್ಟಕ್ಕ ಇಲ್ಲ, ಅಷ್ಟು ಇವತ್ತಿನ ಬೇಜಾರಾಗಿತ್ತು. ಜಗತ್ತಲ್ಲಿ ಹಂಗೆ ಇದೆ ಮೇಡಮ್. ಯಾಕಂದ್ರೆ ಒಬ್ಬಟ್ಟಿ ಹೆಣ್ಣು ಈ ಮಟ್ಟಕ್ಕೆ ಬೆಳಿಬೇಕಂತ ನೀವು ದೃಢವಾದ ನಿರ್ಧಾರ ತಗೊಂಡು ಮಾಡಿರೋಂಥ ಸಾಧನೆಗೆ ಇವತ್ತು ನಿಮ್ಮ ಕಣ್ಣು ಮುಂದೆ ಇದೆ ಅಂತ ಹೇಳ್ಬೋದು. ದಯವಿಟ್ಟು ಬೇಜಾರಾಗಬೇಡಿ, ಎಲ್ಲ ಒಳ್ಳೇದಾಗ್ಲಿ ಅಂತ ನಾನು ಆ ದೇವ್ರ ಹತ್ರ. ಲಾಸ್ಟ್ಗೆ ಈ ತೋಟಕ್ಕೂ ಬೆಂಕಿ ಹಚ್ಚಿದ್ರು Okay. ಈ 1 ವರ್ಷದ ಹಿಂದೆ. ಓ, ಅದು ಕೂಡ ಆಗಿದೆ. ಅದನ್ನು ಆಯ್ತು. ಹಾ ಹಾ. ನನ್ನ ಅಷ್ಟು ಕಷ್ಟದಲ್ಲಿ ಅವೆಲ್ಲನೂ ಮರೆತು, ಹ್ಮ್. ನನ್ನ ತಂದೆ ತಾಯಿ ಎಲ್ಲರೂ ತೀರ್ಕೊಂಡ್ರ, ಆ ಎಲ್ಲಾನು ಮರೆತು ಒಬ್ಬ ತಮ್ಮನೂ ತೀರ್ಕೊಂಡ. ಹ್ಮ್. ಎಲ್ಲ ಮರೆತು ಇದ್ ಮಾಡ್ ಬದುಕಕತ್ತೀನಿ, ಜೀವನ ಮಾಡ್ತೀನಿ ಅಂದ್ರೆ ಈ ಪ್ರಕೃತಿ ಮತ್ತೆ ನನ್ನ ಭೂಮಿ ತಾಯಿ ಯಾವತ್ತೂ ಅಷ್ಟು ನನಗೆ ಸಮಾಧಾನ ಖುಷಿ ಕೊಟ್ಟಿದ್ದಾಳ ಅಂದ್ರೆ ಓಕೆ, ನನ್ನ ಭೂಮಿ ತಾಯಿ. ಗ್ರೇಟ್ ಮೇಡಮ್, ಗ್ರೇಟ್ ಮೇಡಮ್. ಇವಾಗ ಸಮಗ್ರ ಬೇಸಾಯ ಮಾದರಿ ಏನಿದೆಯಲ್ವಾ, ಇವಾಗ ನೀವು ಮಾಡುತ್ತಿರುವ ಸಮಗ್ರ ಬೇಸಾಯದಲ್ಲಿ ಫಾರೆಸ್ಟ್ರಿ ಬಗ್ಗೆ ನಮ್ಮ ರೈತ ಬಂಧುಗಳಿಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಯಾವ ಬೆಳೆಗಳು ಮಾಡ್ಬೋದು, ಎಷ್ಟು ಎಕರೆಲಿ ಮಾಡಿದರೆ ಒಳ್ಳೆಯದು, ಆಮೇಲೆ ಫಾರೆಸ್ಟ್ರಿಯಲ್ಲಿ ಯಾವ್ಯಾವ ಮರಗಳನ್ನ ಆಯ್ಕೆ ಮಾಡ್ಕೋಬೇಕು, ವರ್ಷಕ್ಕೆ ಎಷ್ಟು ಅಂದಾಜು ಆದಾಯ ಕೊಡ್ಬೋದು ಅನ್ನೋದನ್ನ ನೀವು ಹೇಳ್ತೀರಲ್ಲ. ನಾನು ಕೃಷಿ ಅಂತ ಬಂದಾಗ ಹ. ಇದೇ ಮಾಡ್ರಿ ಅದೇ ಮಾಡ್ರಿ ಅಂತ ಹೇಳಲ್ಲ. ಓಕೆ. ಯಾಕಂತಂದ್ರೆ ಕೆಲವೊಬ್ಬ ರೈತರಿಗೆ ಸ್ವಲ್ಪ ಜಮೀನ್ ಇರ್ತದ, ಹ್ಮ್. ಅವ್ರು ಈ ಫಾರೆಸ್ಟ್ರಿ ಮಾಡಿದ್ರೆ ಅವ್ರಿಗೆ ಜೀವನ ನಡೆಯೋದೇ ಅಲ್ಲಿ ತನಕ, ಆ ದುಡ್ಡು ಬರೋ ತನಕ ಹೌದು, ಇದು ಲೇಟ್ ಇನ್ಪುಟ್ ಬರೋಂಥದ್ದು, ಇದು ಬಹಳ ಕಷ್ಟ ಆಗ್ತದೆ. ಹೌದು. ಅದಕ್ಕೆ ಯಾವುದೇ ಬೆಳೆ ಬೆಳಿಲಿ ಹ್ಮ್. ಅವ್ರಿಗೆ ಸಂಕ್ಷಿಪ್ತವಾಗಿ ನಾನು ಇದನ್ನ ಮಾಡಬಲ್ಲೆ, ನಾನು ಇದ್ರಲಿಂದ ಲಾಭ ತಗೋಬಹುದು, ನನಗ್ ಲಾಸ್ ಇಲ್ಲ ಅನ್ನೋ ಬೆಳೆಗಳು ಯಾವ್ದಾದ್ರು ಅವ್ರು ಸಿಗ್ಲಿ, ಯಾವ್ದಾದ್ರು ಆಗಿರ್ಬೋದು, ಹ್ಮ್. ಹತ್ತಿ ಆಗಿರ್ಬೋದು, ತೊಗರಿ ಆಗಿರ್ಬೋದು. ಹ್ಮ್. ಈ ಇತ್ತೀಚಿನ ದಿನಮಾನಗಳಲ್ಲಿ ನೋಡೋದಾದ್ರೆ ಮೆಣಸಿನಕಾಯಿ ಸ್ವಲ್ಪ ಖರ್ಚು ಜಾಸ್ತಿ, ಹೌದು. ಸ್ವಲ್ಪ ಯಾಕೆ ಜಾಸ್ತಿ ಅದು. ಹೌದು ಮೇಡಮ್. ನೋಡೋಣ, ಸಾವಯವದಲ್ಲಿ ಮಾಡಿದ್ರೆ ಸ್ವಲ್ಪ ಖರ್ಚು ಕಮ್ಮಿ. ಓಕೆ. ಯಾಕಂದ್ರೆ ನಾವು ದಶಪರ್ಣಿ ಆಗಿರ್ಬಹುದು, ಅಗ್ನಿಅಸ್ತ್ರ ಆಗಿರಬಹುದು, ಜೀವಾಮೃತ ಆಗಿರಬಹುದು, ಹ್ಮ್. ಪ್ರತಿಯೊಬ್ಬರ ಮನೆಯಲ್ಲಿ 1-2 ಆಕಳ ಇದ್ರೆ ಸಾಕು, ನಮ್ಗೆ ಅದೇ ನಮ್ಗೆ ದೊಡ್ಡ ಒಂದು ಅಕ್ಷಯ ಪಾತ್ರ ಇದ್ದಂಗೆ. ಓಕೆ. ಈಗ ಪ್ರಶಸ್ತಿಗಳ ಒಂದು ವಿಚಾರಕ್ಕೆ ಬಂತಂದ್ರೆ, ನೀವು ಕೇವಲ 5 ವರ್ಷಗಳಲ್ಲಿ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದಿದ್ದೀರಿ. ತುಂಬಾ ಖುಷಿ ಆಯ್ತು ಮೇಡಮ್. ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ಒಂದು ಕಂಗ್ರ್ಯಾಚುಲೇಷನ್ಸ್ ಕೂಡ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ನೀವು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿದ್ದೀರಿ. ಈ ಮೊದಲ ಪ್ರಶಸ್ತಿ ಬಂದಾಗ ಏನ್ ಫೀಲ್ ಆಯ್ತು ಮತ್ತು ಆ ಕ್ಷಣ ನಿಮ್ಮ ಜೀವನದಲ್ಲಿ ಎಷ್ಟು ಮಹತ್ವವಾಗಿತ್ತು ಮೇಡಮ್? ಆ ಪ್ರಶಸ್ತಿ ಬಂದಾಗ ಪ್ರಥಮವಾಗಿ ನಾನು ನೆನಪಿಸ್ಕೊಂಡಿದ್ದು ನಮ್ಮ ಅಜ್ಜಿನ, ನನ್ನ ಮಗನ್ನ. ಓಕೆ. ಎಲ್ಲಾರು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು, ನನ್ನ ತಂದೆ ತಾಯಿ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು, ನನ್ನ ಗಂಡ ಇದ್ರೆ ಎಷ್ಟು ಖುಷಿ ಪಡ್ತಿದ್ದ, ನನ್ನ ಮಕ್ಕಳೇ ಎಷ್ಟು ಖುಷಿ ಪಡ್ತಿದ್ರು ಅಂತ ಅನ್ಸಿದ್ದು. ಯಾಕಂತಂದ್ರೆ ಇಲ್ಲ ಕಂಟ್ರೋಲ್ ಮೇಡಮ್, ಈ ಒಂದು ಅವಾರ್ಡ್ ತಗೋಬೇಕು ಅಂತಂದ್ರೆ ಈಗ ಸುಮ್ಮನೆ ಯಾವುದು ಅವಾರ್ಡ್ಗಳು ಕೊಡಲ್ಲ ಸರ್ಕಾರ ಆಯ್ತು, ಮತ್ತೆ ಯಾವುದೋ ಒಂದು ಪ್ರೈವೇಟ್ ಆಯ್ತು. ಒಂದು ಸಾಧನೆನ ಗುರುತಿಸೇನೆ ನಿಮಗೆ ಇವತ್ತು ಅವಾರ್ಡ್ ಕೊಟ್ಟಿದ್ದಾರೆ. ತುಂಬಾ ಹೆಮ್ಮೆ ವಿಚಾರ ಅಂತಾನು ಹೇಳ್ಬೋದು. ಯಾಕಂದ್ರೆ ನಮ್ಮ ರಾಯಚೂರು ಜಿಲ್ಲೆಗೆ ನೀವು ಒಂದು ಕೀರ್ತಿ ಪತಾಕಿನ ಹಾರಿಸಿದ್ದೀರಿ ಅಂತಾನು ಹೇಳ್ಬೋದು. ನೀವು ರಾಜ್ಯ ಮಟ್ಟ ಅಷ್ಟೇ ಅಲ್ಲ ಮೇಡಮ್, ಇಂಟರ್ನ್ಯಾಷನಲ್ ಲೆವೆಲ್ಗೂ ಕೂಡ ಬೆಳಿಬೇಕು ಅಂತ ನಾನೊಂದು ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಒಂದು ಆಶೀರ್ವಾದನ ಕೊಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಓಕೆ. ಈಗ ನೀವು ಮಹಿಳೆಯರಿಗೆ ಸ್ಪೆಷಲ್ ಸಂದೇಶ ಕೊಡಬೇಕು ಆಯ್ತು ಅಂತಂದ್ರೆ, ಈ ನಿಮ್ಮ ಯಶಸ್ಸು ಅನೇಕ ಮಹಿಳೆಯರಿಗೆ ಪ್ರೇರಣೆ ಆಗುತ್ತೆ. ಓಕೆ. ಗ್ರಾಮೀಣ ಮಹಿಳೆಯರಿಗೆ ಆಗಿರ್ಬೋದು, ಜಾಬ್ ಬಿಟ್ಟ ಮಹಿಳೆಯರಿಗೆ ಆಗಿರ್ಬೋದು, ಅಥವಾ ಮನೆಯಲ್ಲಿರುವಂತ ಮಹಿಳೆಯರಿಗೆ ಆಗಿರ್ಬೋದು, ನಿಮ್ಮ ಒಂದು ಶಕ್ತಿದಾಯಕ ಸಂದೇಶ ಏನು ಮೇಡಮ್? ಏನಪ್ಪಾ ಅಂತಂದ್ರೆ, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ, ಮನುಷ್ಯನಿಗೆ ಒಂದೊಂದು ಕ್ಷಣಗಳು ಹೆಂಗಪ್ಪ ಅಂತಂದ್ರೆ, ಸಾಕಪ್ಪ ಜೀವನ ಅನ್ನೋ ಮಟ್ಟಕ್ಕನ ಪರೀಕ್ಷಾ ಕಾಲ ಬರಬಹುದು, ಬರ್ತಾವ ಕೂಡ. ಹೌದು. ಅದನ್ನ ನಾವು ಹೆದರ್ಸಷ್ಟು ತಾಳ್ಮೆ ತಗೋಬೇಕು. ಈಗ ನಾನು ಆಕ್ಚುಲಿ ಸತ್ತಿದ್ರೆ ನಾನು ಇಷ್ಟೆಲ್ಲ ಸಾಧಿಸಕ್ಕಾಗ್ತಿತ್ತ? ನನ್ ಪರಿಚಯ ಈ ಪ್ರಪಂಚಕ್ಕೆ ಆಗ್ತಿತ್ತ? ನನ್ನ ಮರ್ತು ಬಿಡ್ತಿದ್ರು, ಎಂದೋ ಮರ್ತು ಬಿಡ್ತಾರೆ. 10 ವರ್ಷ ಆಗ್ತಿತ್ತು ಹೆಚ್ಚು ಕಮ್ಮಿ ಸತ್ತು, ಮರ್ತು ಬಿಡ್ತಾರೆ, ಯಾರು ಗುರ್ತಿಸ್ಲಿಲ್ಲ. ಅಂತ ಕಷ್ಟ ಕಾಲದಲ್ಲಿ ನನ್ನ ಶಿಕ್ಷಕರೊಬ್ರು ನನಗ ಇಮಿಡಿಯೇಟ್ ಆಗಿ ಕಾಲ್, ಅದು ಯಾಕ ಭಗವಂತನ ಪ್ರೇರಣೆ ಇತ್ತೇನ್ ಇಷ್ಟೆಲ್ಲ ನಾನು ಬದುಕಿ ಇಷ್ಟೆಲ್ಲ ಮಾಡ್ಬೇಕಂತೇಳಿ ಅವ್ರು ಅಚಾನಕ್ಕಾಗಿ ಅವ್ರ ಕಾಲ್ ಬಂತು. ನಾನ್ ಫುಲ್ ಆಕ್ಚುಲಿ ಇನ್ನ ಮೋಸ್ಟ್ಲಿ ಒಂದು 15-20 ನಿಮಿಷ ಅನ್ಕೊಳ್ರಿ, ಟ್ರೈನ್ ಏನಾರು ಬಂದ್ರೆ ನಾನು ನನ್ನ ಮಗ ಇಬ್ರು ಹೋಗ್ಬಿಡ್ತೀವಿ, ಸಿಗ್ತಿರ್ಲಿಲ್ಲ. ಇವತ್ತಿನ ದಿನ ನಾವು ಭಗವಂತ ಇಷ್ಟೆಲ್ಲ ಇವತ್ತು ಇಷ್ಟೆಲ್ಲ ಹೆಸರುವಾಸಿ ಆಗೋದಕ್ಕೆ ಏನೋ ಗೊತ್ತಿಲ್ಲ. ನಮ್ಮ ಟೀಚರ್ ಒಬ್ರು ಕಾಲ್ ಮಾಡಿದ್ರು,
ಎಲ್ಲಿದ್ದ ಏನ್ ಮಾಡಕತ್ತೆ ಅಂದಾಗ ಫುಲ್ ಆಳಕತ್ತೆ ಹಿಂಗಂತಂದೆ. ಸರಿಯಾಗಿ ಬೈದ್ರು ಅವ್ರು ನನಗೆ. ಹುಚ್ಚಿ ನಿನ್ನ ಹಾಕಿ ಹೊಡೆದೇ ಬಿಡ್ತೀನಿ, ನಿನಗೆ ಹುಚ್ಚುಚ್ಚು ಮಾಡ್ತೆ ಅಂತ ಅವ್ರು ಬೈದ್ರು. ಸತ್ತೇನ್ ಸಾಧಿಸ್ಬೇಕಂತ ಮಾಡಿದಿ ಅಂತ ಹೇಳಿ. ಏನ್ ಮೇಡಮ್ ಇಷ್ಟೆಲ್ಲ ಎಲ್ಲ ಗಂಡನ್ ಕಳ್ಕೊಂಡೆ, ಮಗನ್ ಕಳ್ಕೊಂಡೆ, ಸಾಲ ಹೊತ್ಕೊಂಡೆ, ಕೊಲೆಗಾರ್ತಿ ಅನ್ನೋ ಪಟ್ಟ ಕಟ್ಕೊಂಡ್ಮೇಲೆ ಇನ್ಯಾಕ್ ನಾನ್ ಬದುಕಿರ್ಬೇಕು ಅನ್ನೋದೊಂದು ಬಹಳ ಮೂಡಿತ್ತು ನನ್ನ ಮನಸ್ಸಲ್ಲಿ ಅವಾಗ. ಆ ಒಂದು ಫೋನ್ ಕಾಲ್ ಮಾಡಿದ್ರು, ಅವ್ರು ಬೈದ್ರು, ವಾಪಸ್ ಬಂದು ಮನೆಗ್ ಬಂದ್ ಕೈ ಕಾಲ್ ಮುಖ ತಕೊಂಡು ದೇವ್ರ ದೀಪ ಹಚ್ಚಿದೆ. ಇಷ್ಟು ಅತ್ತೆ ನನ್ ಮಗನ್ನ ತಬ್ಕೊಂಡಂದ್ರೆ ನನ್ಗೆ ಹೇಳ್ಬಾರ್ದು, ಅಂತ ಕಷ್ಟ ಬಂತು. ಇವಾಗ ಭೂಮಿ ತಾಯಿ ನನ್ನ ಈ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾಳೆ ಅಂದ್ರೆ ಅಕ್ಕಿಗೆ ನನ್ ಚಿರಋಣಿ ಯಾವತ್ತು. ಮತ್ತೆ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರಗಳನ್ನ, ಆತ್ಮಹತ್ಯೆಗಳನ್ನ ಮಾಡ್ಕೋಕ್ ಹೋಗ್ಬೇಡ್ರಿ ಅಂತ ಒಂದು ಸಂದೇಶ ಕೊಡ್ತೀನಿ. ರೈತರು ಕೂಡ ಅಷ್ಟೇ. ರೈತರು ಏನ್ ಮಾಡ್ತಾರಪ್ಪ, ಬೆಳೆ ಜಾಸ್ತಿ ಏನೋ ಸಾಲ ಮಾಡಿರ್ತೀವಿ. ನಾನು ಒಬ್ಬನೇ ರೈತನಾಗಿ ಸಾಲ ಮಾಡ್ತೀವಿ ಯಾವ್ದೇ ಅಂತಕಂತೇಳಿ, ಬೆಳೆ ಗೊಬ್ಬರ, ಎಣ್ಣೆ, ಲೇಬರ್ದು ಅದು ಇದಂತ ಆತ್ಮಹತ್ಯೆ ಮಾಡ್ಕೋಬೇಡ್ರಿ. ಆ ಒಂದು ವಿಚಾರಕ್ಕೆ ಹೋಗ್ಬೇಡ್ರಿ. ಭೂಮಿ ತಾಯಿ ಒಂದ್ ವರ್ಷ ಇಲ್ಲ ಒಂದ್ ವರ್ಷ ಕೊಟ್ಟೆ ಕೊಡ್ತಾಳ, ಖಂಡಿತ ಕೊಡ್ತಾಳ. ಆಕಿ ಯಾವತ್ತೂ ಹೊಟ್ಟೆಲಿ ಇಟ್ಕೊಳಲ್ಲ, ಹೊಟ್ಟೆಲಿ ತನ್ನ ಒಡಲಿ ಇಟ್ಕೊಳಲ್ಲ. ಆಕಿ ಮೇಲೆ ಚೆಲ್ತಾಳ ನಾವು ಹಾಕಿರೋ ಬೀಜಕ್ಕೆ ಪ್ರತಿಫಲ ಅಂತ ಹೇಳ್ಬಲ್ಲೆ. ಯುವ ರೈತರಿಗೆ ನಿಮ್ಮ ಸಲಹೆ ಮೇಡಮ್, ಇವತ್ತಿನ ಯುವಕರು ಕೃಷಿಯಿಂದ ದೂರ ಹೋಗ್ತಾ ಇದ್ದಾರೆ, ಅವರಿಗೆ ನೀವು ಏನಂತ ಹೇಳಕ್ ಇಷ್ಟಪಡ್ತಾ ಇದ್ದಾರ? ಈ ಒಂದು ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಫಾರೆಸ್ಟ್ರಿ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಹಾರ್ಟಿಕಲ್ಚರ್ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಹೇಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ಅವ್ರಿಗೆ ಒಂದು ಸಲಹೆ ಕೊಡೋದಾದ್ರೆ ರೈತರುಗಳಿಗೆ, ಯುವ ರೈತರಿಗೆ ಎಸ್ಪೆಷಲಿ. ಹೌದು, ನಾನ್ ಕಂಡಂತೆ ಬಹಳಷ್ಟು ರೈತರು ಏನಾದ ಇಲ್ಲಿ ಹಳ್ಳಿಯಲ್ಲಿ ಏನಾದ ಇಲ್ಲಿ ಅಂತೇಳಿ ಪಟ್ಟಣಗಳಿಗೆಲ್ಲ ವಲಸೆ ಹೋಗ್ತಾ ಇದಾರ. ಹೌದು, ಅವ್ರ ತಲೆಯಲ್ಲಿ ದುಡ್ಡು ಮಾಡ್ಬೇಕನ್ನೋದು ಐತೆ ವಿನಃ ನಾವು ನಮ್ಮ ಹಿರಿಯರು ಅವರು ಎಷ್ಟು ಕಷ್ಟಪಟ್ಟು ನಮಗ ಆಸ್ತಿನ ಉಳಿಸಿರ್ತಾರೋ ಗೊತ್ತಿಲ್ಲ. ಇವಾಗಿನ ಕಾಲದಲ್ಲಿ ನಾವು ಒಂದ್ ಎಕರೆ ತಗೊಳಕ್ ಆಗುತ್ತೇನ್ರಿ ನೋಡೋಣ ದುಡ್ಡು? ಆಗಲ್ಲ. ಯಾಕಂದ್ರೆ ಪ್ರತಿಯೊಂದು ಎಲ್ಲಾನು ಬೆಲೆ ದುಬಾರಿನೇ ಇದೆ. ಇದ್ದದನ್ನ ಉಳಿಸ್ಕೋಬೇಕಲ್ಲ ನಾವು. ಇದನ್ನ ನಾವು ಉಳಿಸ್ಕೊಲಾರ್ದಂಗೆ ನಾವು ವಲಸೆ ಹೋದ್ರೆ ಹೆಂಗ? ಆಗಲ್ಲ ಅಲ್ಲ ಅದು. ದುಡಿಯೋದ್ ಕಲಿಬೇಕು, ಫಸ್ಟ್ ದುಡಿಯೋದ್ ಕಲಿಬೇಕು. ನಾಚಿಕೆಗಳನ್ನ ಬಿಡ್ಬೇಕು. ನಾನ್ ಕೆಲ್ಸ, ನಾನ್ ಸಗಣಿ ಕಸ ಒತ್ತರ ಏನಂತಾರ ಏನಪ್ಪ ನನಗ ಜನ ಏನಂತ ಅದು ಬಿಡ್. ನಾನು ಎಲ್ಲಾ ಕೆಲ್ಸ ಮಾಡ್ತೀನಿ. ಸಗಣಿ ಕಸ ಬೆಳಿತೀನಿ, ಕಳೆ ತೆಗಿತೀನಿ, ಹೂವರಿತೀನಿ, ಹಣ್ಣು ಎಲ್ಲ ಪ್ರತಿಯೊಂದು ಕೆಲ್ಸಗಳನ್ನ ನಾನ್ ಮಾಡ್ತೀನಿ. ನನ್ನ ಇಲ್ಲ ದುಡ್ಕಂತಿನಕ್ ಯಾಕ್ರಿ? ಅದೆಲ್ಲ ಮೇಡಮ್ ಇವತ್ತಿನ ಒಂದು ಕಣ್ಣಿಗೆ ಕಾಣಿಸ್ತಾ ಇರೋಂತ ರಿಸಲ್ಟ್. ಮತ್ತೆ ಎಲ್ಲ ಶೋ ಪುಟಪ್ ಆಗ್ಬಿಟ್ರ ಮಂದಿ. ಅಲ್ಲ ನಾವು ಯಾಕಂದ್ರೆ ಬಹಳಷ್ಟು ಯೂತ್ಸ್ ನಾನ್ ನೋಡಿದೀನಿ, ಎಲ್ಲರಿಗೂ ನಾನು ಹೇಳಲ್ಲ, ಕೆಲವೊಂದು ನೋಡ್ತೀನಲ್ಲ ಹುಡುಗರು, ಅವ್ರ ಮೊಬೈಲ್ಗಳು, ಅವ್ರ ಗಾಡಿಗಳು, ದುಡಿಬೇಕನ್ನೋದಕ್ಕಿಂತ ಹೆಚ್ಚಾಗಿ ಶೋಕಿ ಜಾಸ್ತಿ ಆಗ್ಯದ ಈಗಿನ ಹುಡುಗರಿಗೆ, ಕೆಲವೊಂದು ಹುಡುಗರಿಗೆ. ಅಲ್ಲ ಎಲ್ಲಾ ಮಕ್ಕಳು ಹಂಗೆ ಅಂತ ಹೇಳಲ್ಲ. ಹೌದೌದು ಮೇಡಮ್. ಇವಾಗ ನಿಮ್ಮ ಭವಿಷ್ಯದ ಕನಸು ಏನಿದೆ ಮೇಡಮ್? ಮುಂದಿನ 5-10 ವರ್ಷಗಳಲ್ಲಿ ನಿಮ್ಮ ಡ್ರೀಮ್ ಏನಿದೆ? ಮತ್ತು ಟ್ರೈನಿಂಗ್ ಕೊಡೋದಾದ್ರೂ ಏನಾದ್ರು ಒಂದು ಟ್ರೈನಿಂಗ್ ಸೆಂಟರ್ ಏನಾದ್ರು ಓಪನ್ ಮಾಡ್ತೀರಾ, ಅಥವಾ ಮಾಡೆಲ್ ಫಾರ್ಮ್ ಮಾಡೋದಾಗಿದೆ ಏನಾದ್ರು ಇದೆಯಾ? ಇನ್ನಿಷ್ಟು ಮಹಿಳೆಯರನ್ನು ಕೃಷಿಗೆ ತರುವ ಪ್ಲಾನ್ ಏನಾದ್ರು ಇದೆಯಾ ನೀವು? ಯಾಕಂತಂದ್ರೆ ನೀವೊಬ್ಬ ಸಾಧಕಿ ಮಹಿಳೆಯಾಗಿ ಈ ಭಾಗದ ಇನ್ಸ್ಪಿರೇಷನ್ ಆಗಿ ನಿಲ್ತೀರಾ ನೀವು. ನಿಮ್ಮ ಮುಂದಿನ ಭವಿಷ್ಯದ ಕನಸು ಏನಾಗುತ್ತೆ ಮೇಡಮ್? ಅದನ್ನ ನಾನು ಸ್ವಲ್ಪ ಗುಪ್ತವಾಗಿಡ್ತೀನಿ. ಯಾಕಂತಂದ್ರೆ ನನ್ನ ವಿಚಾರಧಾರೆ ಸ್ವಲ್ಪ ಬೇರೆ ಬೇರೆನೇ ಇದೆ. ಏನೋ ಒಂದ್ ಮಾಡ್ಬೇಕು, ಒಟ್ಟ ಒಂದಿಷ್ಟು ಜನಗಳಿಗೆ ಕೆಲಸ ಕೊಡ್ಬೇಕು, ನಮ್ದೇ ಒಂದು ಏನಾದ್ರು ಒಂದು ಪ್ರಾಜೆಕ್ಟ್ ಮಾಡಿ ಅಂತೇಳಿ ನೋಡೋಣ. ಮುಂದಿನ ದಿನಮಾನಗಳಲ್ಲಿ ಹೇಳ್ತೀನಿ ಅಂತ ಹೇಳ್ತಿದ್ದೀರಾ. ಮೇಡಮ್, ಇವಾಗ ನಿಮ್ಮ ತೋಟ ನೋಡಿ, ಆಮೇಲೆ ನಿಮ್ಮ ಜೀವನದ ಒಂದು ಲೈಫ್ ಸ್ಟೈಲ್ನ ಕೇಳಿ ಖುಷಿ ಆಗುತ್ತೆ. ನಮ್ಮ ಭಾಗದಲ್ಲಿ ಇಷ್ಟು ದೊಡ್ಡ, ಅದು ಎಸ್ಪೆಷಲಿ ರಾಯಚೂರು ಹಿಂದುಳಿದ ರಾಜ್ಯ ಜಿಲ್ಲಾ ಅಂತ ಹೆಸರುವಾಸಿಯಾಗಿದೆ. ನಿಮ್ಮಂಥವ್ರಿಂದ ಮುಂದೆ ಬರಲಿ, ರಾಯಚೂರು ಜಿಲ್ಲೆ ಹೆಸರಾಗಲಿ, ಕರ್ನಾಟಕಕ್ಕೆ ಹೆಸರಾಗ್ರಿ, ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ನೀವು ಬೆಳೀರಿ ಅಂತ ನಾನು ಕೇಳ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮೆಲ್ಲರ ಪರವಾಗಿ ನಾನು ಈ ಮೇಡಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಮುಂದಿನ ಒಂದು ಫ್ಯೂಚರು ನೀವು ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೀರಿ ಅಂತ ಹೇಳ್ತಾ ಇದ್ದೀನಿ. ಎಸ್ಪೆಷಲಿ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದೀರಾ, ಅದಕ್ಕೆ ಇವಾಗ ಹಂತವಾಗಿ ಒಂದು ಲೆವೆಲ್ಗೆ ರೀಚ್ ಆಗ್ತಾ ಇದೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋದು ಹಾಕೊಂಡಂತೆ. ಯಾಕಂತಂದರೆ ಅದಕ್ಕೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ನಿಮ್ಮ ಬೇಡಿಕೆ ಕೂಡ ಜಾಸ್ತಿ ಆಗಲಿ, ನಿಮ್ಮ ಒಂದು ಹೆಸರು ಸ್ಟೇಟ್ ಲೆವೆಲ್ ಅಷ್ಟೇ ಅಲ್ಲದೆ ಇಂಟರ್ನ್ಯಾಷನಲ್ ಲೆವೆಲ್ಗೂ ರೀಚ್ ಆಗಲಿ ಅಂತ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಾನು ನಿಮಗೆ ಆಶೀರ್ವದಿಸ್ತೀನಿ ಮೇಡಮ್. ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸ್ನೇಹಿತರೆ, ನೋಡಿದ್ರಲ್ಲ ಸ್ನೇಹಿತರೆ, ಇದು ಒಂದು ಸಂದರ್ಶನ ಅಲ್ಲ, ಇದು ಧೈರ್ಯದ ಕತೆ, ಮಹಿಳಾ ಶಕ್ತಿ ಅಂತಲೇ ಹೇಳ್ಬೋದು. ರಾಯಚೂರು ಜಿಲ್ಲೆಯ ಹೆಮ್ಮೆಯ ಕತೆ. ಇಂಥ ಇನ್ಸ್ಪಿರೇಷನ್ ಸ್ಟೋರೀಸ್ಗಳಿಗಾಗಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.